ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಬಾಳ ಯಾರು ಕೇಳಿದ್ರಲ್ಲ ಅವ್ರಿಗೆ ಇಂಡಿವಿಜುವಲ್ ತಾವು ಕೇಳಿದ್ರಲ್ಲ ಅವ್ರಿಗೆ ಏನಾಗ್ಬಿಟ್ಟಿದೆ ಹೇಳ್ಕೊಡುದು ನಾನು ನನಗೆ, ಯಾಕಂದ್ರೆ ಹೇಳ್ಬಾರ್ದು ಅಂತ ಹೇಳಿದ್ದಾರೆ. ಆದ್ರೂ ಕೂಡ ನೋಡಿ ಅವ್ರೇನು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷದವ್ರನ್ನ ಅವರು ಸದನದಲ್ಲಿ ಬಂದು ಕೇಳುವಂತದ್ದು ಮತ್ತು ಸದನದ ಹೊರಗಡೆ ಬಂದು ಕೇಳುವಂತದ್ದು ಹಕ್ಕು ನಾವು ಕಲ್ಪಿಸ್ಕೊಟ್ಟಿದ್ವಿ. ಅವ್ರು ಯಾರೇ ಸ್ಟ್ರೈಕ್ ಮಾಡಿದ್ರು ಏನೇ ಮಾಡಿದ್ರು ನಾವು ಅದಕ್ಕೆ ಕೋಆಪರೇಷನ್ ಮಾಡ್ತಿದ್ವಿ. ಬಟ್ ಸತ್ಯಾಸತ್ಯತೆಗಳಂತ ನಾವು ವಿಧಾನಸಭೆಯಲ್ಲಿ ನಾವು ಚರ್ಚೆ ಮಾಡ್ತೀವಿ. ಅವ್ರ ಗಂಭೀರವಾದ ಚರ್ಚೆಗೆ ಬಂದ್ರೆ ಮಾಡ್ತೀವಿ, ಅದ್ರಲ್ಲಿ ತೊಂದರೆ ಇಲ್ಲ. ಬಟ್ ಅವರು ಅಪಾದನೆ ಮಾಡ್ತಾ ಇದ್ದಾರೆ ನನ್ನ ಮೇಲೆನೆ ಮಾಡ್ತಾ ಇದ್ದಾರೆ, ನಾನು ರಾಜೀನಾಮೆ ಮಾಡ್ಬೇಕಂತ. ಅವ್ರು ಸ್ವಾಮಿ ಅಲ್ಲ, ಅದೇ ನನಗೆ ಗೊತ್ತಾಗಿಲ್ಲ. ಬಳ್ಳಾರಿಯಲ್ಲಿ ಇವತ್ತು ಯಾವ ರೀತಿ ಇದಕ್ಕೆ ಈ ರೀತಿ ಈ ಮಟ್ಟದಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಿದಾರೋ ನನಗೆ ಗೊತ್ತಿಲ್ಲ. ಏನ್ ಸ್ವಾಮಿ, ನಾನೊಬ್ಬನೇ ನಾ ಬೇಲ್ ಮೇಲೆ ಇರೋದು. ಬಿಹಾರ ಮುಖ್ಯಮಂತ್ರಿ ಅವರಿಲ್ಲ, UP ಮುಖ್ಯಮಂತ್ರಿ ಅವರಿಲ್ಲ, ಕೇಂದ್ರ ಪ್ರಭುತ್ವದಲ್ಲಿ ಎಷ್ಟು ಮಂತ್ರಿಗಳಿದ್ದಾರೆ? 33 ಸಿವಿಯರ್ ಗ್ರೀವೆನ್ಸಸ್ ಕೇಸ್ಗಳು ಇದ್ದಾರೆ. ಐ ಆಮ್ ನಾಟ್ ಎ ಕನ್ವಿಕ್ಟೆಡ್ ಮ್ಯಾನ್. ನನ್ನ ಜಸ್ಟ್ ಇನ್ನ ಆರೋಪ ಮಾತ್ರ ನನ್ನ ಮೇಲೆ ಮಾಡಿದ್ದಾರೆ. ನಾನು ನ್ಯಾಯಾಲಯದ ಮೊರೆ ಆಗಿದ್ದೀನಿ, ನ್ಯಾಯಾಲಯದಲ್ಲಿ ನನಗೆ ಅವಕಾಶ ಕೊಟ್ಟಿದೆ. ದಟ್ ಇಸ್ ಮೈ ಫಂಡಮೆಂಟಲ್ ರೈಟ್. ನನ್ನ ರೈಟ್ ನ ಕಿತ್ಕೊಳ್ಳಕ್ ಇವ್ರು ಯಾರು ಹೇಳಿ? ಫಂಡಮೆಂಟಲ್ ರೈಟ್ ರೀ ಬಜಾರಪ್ಪ ಅವ್ರೆ. ನನ್ನ ರೈಟ್ ನ ಅದೇ ರೀತಿ ಎಲ್ಲರಿಗೂ ನನಗಂತ ನ್ಯಾಯ ಅಂದ್ರೆ ಅವರು ಮಾಡ್ಲಿ, ರಿಸೈನ್ ಮಾಡ್ಲಿ. ಎಲ್ಲರೂ ಯಾಕೆ ಮಾಡ್ತಾರೆ ಹೇಳಿ? ಸರ್, ನಮ್ಮ ಹೋರಾಟ ಇವತ್ತು ನೋಡಿ ಈ ಕೇಂದ್ರ ಪ್ರಭುತ್ವನ ಕಾಕ್ರೋಚ್ ಅನ್ನುವಂತ ಪಾರ್ಟಿ ಬಂದು ಯಾವ ರೀತಿ ಇಟ್ಟು ಈ ಕಡೆ ಸಿಲ್ಸ್ತೇಳಿ ಮುಂದೆ ಒಂದ್ ದಿನ ಬಂದೇ ಬರುತ್ತೆ. ಇವತ್ತು ಯಾರೇ ಒಬ್ಬ ತಪ್ಪಿತಸ್ಥ ಬಂದು ಆಡಳಿತ ನಡೆಸ್ತಂದ್ರೆ ಆಗಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ನಾನು ಹೇಳೋದೇನಂದ್ರೆ ಇಲ್ಲಿರುವಂತವ್ರನ್ನ ಅವರು ಒಳಗಡೆ ಮಾಡ್ಲಿ ಹೊರಗಡೆ ಮಾಡ್ಲಿ, ಅವ್ರು ನಾವೇನು ಉತ್ತರ ಕೊಡ್ತೀವಿ ಅಂತ ಹೇಳಿ ಧೀಮದಿಂದ ಹೇಳ್ತಾ ಇದ್ದಾರೆ. ನನ್ನ ಫಂಡಮೆಂಟಲ್ ರೈಟ್ ನ ನಾನು ವ್ಯಕ್ತಪಡಿಸ್ತೀನಿ. ಇವತ್ತು ನನ್ನ ಪ್ರಕರಣಗಳು ನ್ಯಾಯಾಲಯದಲ್ಲಿದ್ದಾರೆ. ನ್ಯಾಯಾಲಯ ನನಗೆ ಇಲ್ಲಿ ಬಂದು ಅವಕಾಶ ಮಾಡಿಕೊಟ್ಟಿದೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ನನಗೆ ಇವತ್ತು ನಾನು ಪ್ರಮಾಣ ವಚನ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದು ಅವ್ರ ನಿಲುವು ಏನಿದೆ ಗೊತ್ತಿಲ್ಲ. ಅವರು ಮುಂದೆ ನೋಡಿ ಸರ್, ಬಳ್ಳಾರಿಯಲ್ಲಿ ನಮ್ಮ ಪತ್ರಿಕಾ ಮಾಧ್ಯಮ ಮಿತ್ರರಿಗೆ ಹೇಳ್ತೀನಿ, ಅವರು ಸದನ ನಡಿಕೊಡುದು. DK ಶಿವಕುಮಾರ್ ಅವರು ಬಹಳಷ್ಟು ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ನಿನ್ನೆ ಅವರ ಭಾಷಣ ಎಂತ ಅದ್ಭುತವಾದಂತ ಭಾಷಣ ಇತ್ತು ಗೊತ್ತಾ? ಪರಿಷತ್ತಲ್ಲಿ ಆಗಿರ್ಬೋದು, ನಮ್ಮ ವಿಧಾನಸಭೆಯಲ್ಲಿ ಆಗಿರ್ಬೋದು, ಬಹಳಷ್ಟು ಅಂದ್ರೆ ನಮ್ಮ ಕನಸುಗಳು ಏನಿದಾವೆ ಅಂತ ಹೇಳಿ ಬಿಚ್ಚಿಟ್ಟಿದ್ದಾರೆ ಅವರು. ಆ ವಿಚಾರ ನೋಡಿದ್ರೆ ನನಗೆ ನಿಜವಾಗ್ಲೂ ನನಗೆ ಒಂದು ಗೂಸ್ ಬಂಪ್ಸ್ ತರ ಆಗಿದೆ. ನಾನು ಫುಲ್ ಚಾರ್ಜ್ ತಗೊಂಡ್ ಬಂದಿದ್ದೆ ನನ್ನಿಂದ. ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಇವೆಲ್ಲ ಬಿಟ್ಬಿಡಿ, ನಾವು ಅಭಿವೃದ್ಧಿ ಮಾಡೋಣ, ನಿಮ್ ಸಲಹೆ ಕೊಡ್ರಿ ಅಂತ ಹೇಳಿ ಅವ್ರು ಕೇಳ್ಕೊಂಡ್ರು ಮಾನ್ಯ ಮುಖ್ಯಮಂತ್ರಿ ಅವರು. ನೀವು ಮಾಡೋದನ್ನು ಮಾಡ್ರಿ, ನಾವು ಮಾಡೋದನ್ನ ನಾವು ಮಾಡೇ ಮಾಡ್ತೀವಿ. ಅಲ್ಟಿಮೇಟ್ ಆಗಿ ಸದನ ಇರೋದು ಒಂದು ಚರ್ಚೆಗೆ. ಇವತ್ತು ಬರಗಾಲ, ಬೇರೆ ಬೇರೆ ಜ್ವಲಂತ ಸಮಸ್ಯೆಗಳಿದ್ದಾವೆ. ಈ ಸಮಸ್ಯೆಗಳಿಗೆ ತಾವು ಭಾಗಿಯಾಗಿರಿ, ನಮ್ಮ ಮೇಲೆ ಬೆಳಕು ಚೆಲ್ರಿ ಅಂತ ಹೇಳ್ತಾರೆ. ವಿನಾಕಾರಣ ರಾಜಕೀಯ ಮಾಡ್ಬೇಕಂತ ಹೇಳಿ ಮಾತ್ರ ಮಾಡಬೇಡಿ ಅಂತ ಹೇಳಿ. ಇಲ್ಲ ಇರ್ಲಿ, ಅವ್ರು ಏನ್ ಮಾಡ್ತಾರೋ, ಅವ್ರು ಎಲ್ಲಿಂದ ಪದಯಾತ್ರೆ ಮಾಡ್ತಾರೋ ನನಗೆ ಗೊತ್ತಿಲ್ಲ ಅವ್ರು ಏನ್ ಮಾಡ್ತಿದಾರೆ ಅಂತ ಹೇಳಿ. ಬಟ್ ಆದ್ರೆ ಒಂದೇ ಏನಂದ್ರೆ ಯಾರೋ ಒಬ್ಬ ದಲಿತರು ನಾವು ಇವತ್ತು ಆಗಿದ್ದೀವಿ. ದಲಿತ ಅಂತೇಳಿ ನಾನು ಟ್ರಂಪ್ ಕಾರ್ಡ್ ಇಟ್ಕೊಂಡು ಬಂದಿರಲ್ಲ. ಎಸ್, ಐ ಆಮ್ ದಲಿತ. ನಾನು ದಲಿತರಲ್ಲೇ ಹುಟ್ಟಿದ್ದವನು. ನಾನು ದಲಿತ ಅಂತ ಹೇಳಿಕ್ಕೆ ನಾನು ಬಹಳ ಹೆಮ್ಮೆ ಇದೆ. ಕೆಲವರೆಲ್ಲ ಹೇಳ್ತಾ ಇದ್ದಾರೆ ಕೇಸ್ಗಳು ಬಂದ್ಬಿಟ್ಟು ದಲಿತ ಅಂತ ಹೇಳಿ. ನಾನು ಕೇಸ್ಗಳು ಇಲ್ದಾಗೂ ದಲಿತಾನೆ, ಇದ್ದಾಗೂ ದಲಿತಾನೆ, ಮಂತ್ರಿ ಆದಾಗೂ ದಲಿತಾನೆ. ನಾನು ಸಾಯವರಿಗೆ ಕೂಡ ದಲಿತನಾಗಿರೋ ಸಾಯ್ತೀನಿ ನಾನು. ಅದು ಅವ್ರ ವಿಚಾರ. ನಾನು ಅವ್ರ ವಿಚಾರಕ್ಕೆ ಹೇಳಕ್ಕೆ ನಾನು ಅವರಷ್ಟು ಮಹಾಪಂಡಿತರು ಅಲ್ಲ. ನಾನು ಅವರು ಪಂಡಿತರಿದ್ದಾರೆ, ಅವ್ರು ಮಾಡ್ತಾರೆ ಸರ್. ಇಲ್ಲ ಸರ್, ನನಗೆ ಇಲ್ಲ. ಕೇಳ್ಬೋದು, ನನ್ನ ಮೇಲೆ ಪ್ರೀತಿ ಇದ್ರೆ ಕೇಳ್ಬೋದು. ಮುಖ್ಯಮಂತ್ರಿ ಅವರ ನಿವೇಶನ ಜಮೀರ್ ಅಹಮದ್ ಅವರು ನಿಮ್ಮ ಹೆಸರು ಏನೋ ಇಲ್ಲ. ಜಮೀರ್ ಅಣ್ಣ ಅವರು ನನಗೆ ಆತ್ಮೀಯ ಮಿತ್ರರು. ಅದರಲ್ಲಿ ಬಹಳಷ್ಟು ಆತ್ಮೀಯರು. ಬಸಂತಪ್ಪ ಇದ್ದಾರೆ ಈಗ. 4 ತಿಂಗಳಿಂದೀಚೆಗೆ ಸರ್ಕಾರಿ ಲ್ಯಾಂಡ್ಗಳು ಎಲ್ಲಿ ಒತ್ತುವರಿಯಾಗಿತ್ತು ಅದನ್ನ ಒಂದಷ್ಟು ಇಲಾಖೆಗಳಿಗೂ ಹಂಚಿದ್ದಾರೆ. ಈ ಡ್ರೈವ್ ಮುಂದುವರಿಯುತ್ತಾ? ಖಂಡಿತವಾಗಿ ನಮ್ಮ ಸರ್ಕಾರಿ ಜಮೀನುಗಳನ್ನ ಎಲ್ಲೆಲ್ಲಿ ಹೋಗಿದಾರೋ ಅವೆಲ್ಲ ಕೂಡ ಸರ್ಕಾರ ವಾಪಸ್ ತಗೊಳುತ್ತೆ. ಯಾಕಂದ್ರೆ ತಾವು ನೋಡಿದ್ರೆ ನನ್ನ ಬಹುಶಃ ನನಗೆ ತಿಳಿದಂಗೆ ಸ್ಟೇಟ್ ಅಲ್ಲೇ ಫಸ್ಟ್ ನಾವು ತಗೊಂಡಿರ್ತೀವಿ. ನಾವು ಆ ರೀತಿಯಾಗಿ ಮಾಡಿದ್ವಿ. ದಯಮಾಡಿ ತಾವು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ.
ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.